ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಶ್ಯಪ ಮುನಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರು. ಮರೀಚಿ ಮಹರ್ಷಿಯ ಮಗ. ಅತ್ಯಂತ ಪುರಾತನನೆಂದು ವೇದಗಳು ಹೇಳ್ತಾವೆ. ವೇದ ಮಂತ್ರ ದ್ರಷ್ಟಾರರಾದ ಇವರ ವ್ಯಕ್ತಿತ್ವ ಬಹುಮುಖ ಶಕ್ತಿಯ ಪ್ರತೀಕವಾಗಿ ತೋರುತ್ತೆ. ಕಶ್ಯಪ ಮುನಿಯ ಹೆಸರು ಅಥವಾ ವ್ಯಕ್ತಿತ್ವವಿಲ್ಲದೆ ಸನಾತನ ಪುರಾಣ ಕಥೆಗಳು ಅಸ್ತವ್ಯಸ್ತವಾಗುತ್ತೆ. ಅಷ್ಟೊಂದು ದಿಟ್ಟ ಪಾತ್ರಗಳಲ್ಲಿ ಕಶ್ಯಪರು ಕೂಡ ಒಬ್ಬರು. ಇವತ್ತಿನ ಎಪಿಸೋಡ್ನಲ್ಲಿ ಕಶ್ಯಪ ಮಹರ್ಷಿಗಳ ಕುರಿತಾದ ಕೆಲವೊಂದಷ್ಟು ಕುತೂಹಲಭರಿತ ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಶ್ಯಪರ ಜನ್ಮದ ಬಗ್ಗೆ ಗಮನ ಹರಿಸಿದ್ರೆ, ಪ್ರಜಾಪಿತ ಬ್ರಹ್ಮನ ಮಗನಾದ ಮರೀಚಿ ಮಹರ್ಷಿ ಕರ್ದಮ ಮುನಿಯ ಮಗಳಾದ ಕಲಾಳನ್ನ ಮದುವೆಯಾಗ್ತಾರೆ. ಈ ದಂಪತಿಗಳಿಗೆ ಜನಿಸಿದ ಮಗನೇ ಕಶ್ಯಪ. ಈತನಿಗೆ ದಿತಿ, ಅದಿತಿ, ಧನು, ಕಲಾ, ದನಾಯು, ಸಿಂಹಿಕ, ಕ್ರೋಧ, ಪ್ರಾಧ, ವಿಶ್ವ, ವಿನತ, ಕಪಿಲ, ಮುನಿ, ಕದ್ರು ಎಂಬ 13 ಮಂದಿ ಪತ್ನಿಯರು. ಅದಿತಿಯ ಮಕ್ಕಳೇ ಆದಿತ್ಯರು, ದ್ವಿತೀಯ ಮಕ್ಕಳು ದೈತ್ಯರು. ಉಳಿದ ಪತ್ನಿಯರಲ್ಲಿ ನಾಗರು, ಉರಗರು ಮೊದಲಾದವರ ಉತ್ಪತ್ತಿಯಾಯಿತು. ದಿವಸ್ವಂತನಿಗೂ ಗರುಡನಿಗೂ ಕಶ್ಯಪರೇ ತಂದೆ. ಈತ ಒಬ್ಬ ಪ್ರಜಾಪತಿಯೂ ಆಗಿದ್ರು. ವಾಮನಾವತಾರದಲ್ಲಿ ವಿಷ್ಣುವಿಗೆ ಈತ ಪಿತ. ಪರಶುರಾಮರಿಗೂ ದಾಶರಥ ರಾಮನಿಗೂ ಪುರೋಹಿತ. ಬ್ರಹ್ಮನ ಸೃಷ್ಟಿ ಕಾರ್ಯದಲ್ಲಿ ಕಶ್ಯಪರ ಪಾತ್ರ ಮಹತ್ತರವಾಗಿದ್ದು, ಪ್ರತಿಸೆ ಕಶ್ಯಪ ಸಂಹಿತೆ ಅಥವಾ ಜೀವಕಿಯ ತಂತ್ರವೆಂಬ ಗ್ರಂಥಗಳ ರಚನಾಕಾರರೂ ಹೌದು. ಇಂದಿನ ಕಾಶ್ಮೀರದ ಹೆಸರಿನ ಹಿಂದೆ ಕಶ್ಯಪರ ಪಾತ್ರ ಬಿಂಬಿತವಾಗಿದೆ. ಪುರಾಣಗಳ ಪ್ರಕಾರ ಈ ಹಿಂದೆ ಕಾಶ್ಮೀರ ಪ್ರದೇಶವು ಎತ್ತರ ಪ್ರದೇಶದಲ್ಲಿದ್ದು ಹಲವಾರು ಬೃಹತ್ ಕೆರೆಗಳಿಂದ ಕೂಡಿತ್ತು. ಇಂತಹ ಬೃಹತ್ ಕೆರೆಯಲ್ಲಿದ್ದ ನೀರನ್ನೆಲ್ಲ ಕಶ್ಯಪರು ಕುಡಿದ ಕಾರಣ ಸುಂದರವಾದ ಗುಡ್ಡ ಪ್ರದೇಶಗಳು ಸೃಷ್ಟಿಯಾದವು. ಮುಂದೆ ಈ ಪ್ರದೇಶವು ಕಾಶ್ಯಂಪಿರ ಎಂಬ ಹೆಸರಿನಿಂದ ಕರೆಯಲ್ಪಡಿತು. ಹೀಗೆ ನಾಗರಿಕತೆಯ ಬದಲಾವಣೆ ಆಡು ಭಾಷೆಗಳಿಗೆ ಸಿಲುಕಿ ಕಾಶ್ಮೀರವೆಂದು ಜನಪ್ರಿಯವಾಯಿತು. ಅಶ್ವಯುಜ ಶುಕ್ಲ ಷಷ್ಠಿಯ ದಿನದಂದು ಕಶ್ಯಪ ಮಹರ್ಷಿಗಳ ಜಯಂತ್ಯೋತ್ಸವವನ್ನ ದೇಶದಾದ್ಯಂತ ಆಚರಿಸಲಾಗುತ್ತೆ. ಇಂದಿಗೂ ಕಶ್ಯಪ ಮುನಿಗಳು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ರಾತ್ರಿ ವೇಳೆ ಆಕಾಶದಲ್ಲಿ 7 ನಕ್ಷತ್ರ ಸಮೂಹಗಳು ಕಾಣ್ತವೆ. ಈ ಸಪ್ತಋಷಿ ಮಂಡಲವನ್ನ ನೋಡೋದ್ರಿಂದ ಅಂದಿನ ಪಾಪ ಪರಿಹಾರವಾಗತ್ತೆ ಅನ್ನೋ ನಂಬಿಕೆ ಪೂರ್ವಿಕರದ್ದು. ಸಪ್ತ ಋಷಿಗಳೆಂದರೆ ಕಶ್ಯಪ, ಅತ್ರಿ, ಭಾರದ್ವಾಜ, ವಸಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಗೌತಮ. ಇವರು ಗೋತ್ರ ಪ್ರವರ್ತರು. ಸಪ್ತ ಋಷಿಗಳ ಹೆಸರಿನಲ್ಲಿ ಸಪ್ತ ಗೋತ್ರಗಳು. ತಮ್ಮದು ಯಾವ ಗೋತ್ರವೆಂದು ತಿಳಿಯದವರು ಕಶ್ಯಪ ಗೋತ್ರವೆಂದು ಹೇಳಬಹುದೆಂದು ಧರ್ಮಶಾಸ್ತ್ರಗಳು ಹೇಳ್ತಾವೆ. ಅಂದರೆ ನಮ್ಮ ಪೂರ್ವಿಕರು ಈ ಸಪ್ತ ಋಷಿಗಳಲ್ಲಿ ಒಬ್ಬರು ಎಂದ ಹಾಗಾಯಿತು. ಗೋತ್ರ ಪ್ರವರ್ತರಲ್ಲಿ ಮೊದಲನೆಯವರೇ ಕಶ್ಯಪ ಮುನಿ. ಇವರು ಮರೀಚಿಯ ಮಗ. ಇವರ ತಾಯಿ ಕರ್ದಮ ಪುತ್ರಿಯಾದ ಕಲೆ. ಅದಿತಿ, ದಿತಿ, ಕದು, ಮನಿ ಮೊದಲಾದ ದಕ್ಷನ 13 ಮಂದಿ ಪುತ್ರಿಯರು ಇವರ ಹೆಂಡತಿಯರು. ಕಶ್ಯಪರಿಗೆ 17 ಮಂದಿ ಪುತ್ರಿಯರೆಂದು ಭಾಗವತದಲ್ಲಿ ಹೇಳಿದೆ. ಕಶ್ಯಪರು ಸೃಷ್ಟಿಕರ್ತ, ದೇವತೆಗಳು, ದೈತ್ಯರು, ದಾನವರು, ಸಿದ್ಧರು, ಪ್ರಾಣಿ, ಪಕ್ಷಿ, ಮರ, ಬಳ್ಳಿಗಳಿಗೂ ತಂದೆ ಯಾರೆಂದು ಕೇಳಿದ್ರೆ ಜೀವಿಗಳೆಲ್ಲರಿಗೂ ಆ ಪರಮಾತ್ಮನೇ ತಂದೆ ಎಂದು ಪ್ರತಿಯೊಬ್ಬರು ಹೇಳೋದು ಸಹಜ. ಅದು ಎಲ್ಲರೂ ಒಪ್ಪುವ ಮಾತೆ. ಆದರೆ ಸೃಷ್ಟಿಕರ್ತನು ಇದಕ್ಕೆ ಒಬ್ಬನನ್ನ ಅಥವಾ ಯಾವುದಾದರೂ ಮಾಧ್ಯಮವನ್ನ ಕಾರಣವನ್ನಾಗಿಸ್ತಾನೆ. ಮಹರ್ಷಿಗಳು ಆದಿಯಲ್ಲಿ ಸೃಷ್ಟಿ ಬೆಳೆಸಿದುದರಿಂದ ಪ್ರಜಾಪತಿಗಳೆನಿಸ್ತಾರೆ. ಅವರ ಮುಖಾಂತರ ಜೀವರಾಶಿಗಳ ಉತ್ಪತ್ತಿಯಾಗತ್ತೆ. ಕಶ್ಯಪನಿಗೆ ಅದಿತಿಯಲ್ಲಿ ದೇವತೆಗಳು, ದಿತಿಯಲ್ಲಿ ರಾಕ್ಷಸರು, ಧನುವಿನಲ್ಲಿ ದಾನವರು, ಕಾಲೆಯಲ್ಲಿ ಕಾಲಕೇಯರು, ಗನಾಯುವಿನಲ್ಲಿ ಸಿದ್ಧರು, ಕ್ರೋಧೆಯಲ್ಲಿ ಪ್ರಾಣಿಗಳು, ಪ್ರಾಧೆಯಲ್ಲಿ ಗಂಧರ್ವರು, ವಿನತೆಯಲ್ಲಿ ಅರುಣ, ಗರುಡರು, ಕಪಿಯಲ್ಲಿ ಗೋವುಗಳು, ಮುನಿಯಲ್ಲಿ ಅಪ್ಸರೆಯರು, ಕದ್ರುವಿನಲ್ಲಿ ಸರ್ಪಗಳು, ಸುರಸೆಯಲ್ಲಿ ಯಕ್ಷರು, ಇಲೆಯಲ್ಲಿ ಮರ, ಬಳ್ಳಿ, ಹುಲ್ಲುಗಳು, ತಾಮ್ರೆಯಲ್ಲಿ ಅಶ್ವ, ಗದಮನ, ಹದ್ದುಗಳು ಮಕ್ಕಳಾಗಿ ಹುಟ್ಟುತ್ತಾರೆ. ಈ ಕಶ್ಯಪರಿಗೆ ಅದೆಷ್ಟು ಮಂತ್ರಶಕ್ತಿ ಇತ್ತೆಂದರೆ, ಒಮ್ಮೆ ಭೂಮಿಯಲ್ಲಿ ದುಷ್ಟರೆ ತುಂಬಿ ಅವರಿಂದ ಪೀಡಿತಳಾದ ಭೂಮಾತೆ ರಸಾತಳಕ್ಕೆ ಇಳಿಯುತ್ತಿರಲು ಕಶ್ಯಪರು ತನ್ನ ತಪೋಶಕ್ತಿಯಿಂದ ಭೂಮಿಯನ್ನೆತ್ತಿ ತನ್ನ ಉರೆಯಲ್ಲಿ ಅಂದ್ರೆ ತೊಡೆಯಲ್ಲಿ ಧರಿಸಿದರಂತೆ. ಇದಕ್ಕಾಗಿ ಭೂಮಿಗೆ ಊರ್ವಿ ಎಂಬ ಹೆಸರು ಬಂತು ಎಂಬುದಾಗಿ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಿದೆ. ಶಮೀಕ ಋಷಿಯ ಪುತ್ರನಾದ ಶೃಂಗಿಯಿಂದ ಪರೀಕ್ಷಿತ್ ರಾಜನಿಗೆ ಸರ್ಪ ಕಚ್ಚಿ ಸಾಯುವಂತೆ ಶಾಪ ಕೊಟ್ಟಾಗ ಆ ಶಾಪದಿಂದ ಆತನನ್ನ ಉಳಿಸುವುದಕ್ಕಾಗಿ ಕಶ್ಯಪರು ಹೋಗ್ತಿದ್ರು. ಆಗ ತಕ್ಷಕನು ಎದುರಾಗಿ ಬಂದು ಒಂದು ದೊಡ್ಡ ಆಲದ ಮರವನ್ನ ಕಚ್ಚುತ್ತಾನೆ. ಅದು ಕೂಡಲೇ ಬೂದಿಯಾಗಿ ಬಿತ್ತು. ಕಶ್ಯಪರು ತನ್ನ ಮಂತ್ರಶಕ್ತಿಯಿಂದ ಮರವನ್ನ ಮೊದಲಿನಂತೆ ಮಾಡಲು ತಕ್ಷಕನು ಬೆರಗಾದ. ಆದರೆ ತಕ್ಷಕನು ಕಶ್ಯಪರನ್ನ ಹಿಂದೆ ಕಳಿಸ್ತಾನೆ. ಪರಶುರಾಮರಿಂದ ಈತರಿಗೆ ಭೂಮಿಯು ದಾನವಾಗಿ ಕೊಡಲ್ಪಡ್ತು. ಮತ್ತೆ ಭೂಮಿಗೆ ಕಾಶ್ಯಪಿ ಎಂಬ ಹೆಸರು ಸೇರಿತು. ವರುಣನ ಗೋವುಗಳನ್ನ ಈ ಮುನಿಯು ಕಡವಾಗಿ ತಂದು ತನ್ನ 2 ಪತ್ನಿಯರ ಮಾತು ಕೇಳಿ ಹಿಂದೆ ಕೊಡದುದರಿಂದ ವರುಣನ ಶಾಪಕ್ಕೆ ಗುರಿಯಾಗಿ ವಸುದೇವ, ದೇವಕಿ, ರೋಹಿಣಿಯರಾಗಿ ಜನ್ಮವೆತ್ತಿದ್ರು.
ದನಗಳನ್ನ ವಸುದೇವನು ನಿರ್ಬಂಧಿಸಿದುದರಿಂದ ಅವನಿಗೆ ಸ್ವಲ್ಪ ದಿನದ ಮಟ್ಟಿಗೆ ಕಾರಾಗೃಹವಾಸ ಪ್ರಾಪ್ತವಾಯಿತು. ಆದರೆ ಶ್ರೀಕೃಷ್ಣನ ಲೀಲೆಯಿಂದ ಅದೆಲ್ಲವೂ ಪವಾಡದಂತೆ ಬಿಡುಗಡೆಯಾಯಿತು. ದೇವನ ಪಿತನಾಗುವ ಭಾಗ್ಯವೂ ದೊರೆಯಿತು. ಇಂದಿಗೂ ಯಾರೇ ಆಗಲಿ ತಮ್ಮ ಗೋತ್ರ ತಿಳಿದಿಲ್ಲವೋ ಅವರು ತಮ್ಮ ಗೋತ್ರ ಕಶ್ಯಪ ಗೋತ್ರ ಎಂದು ಹೇಳಲು ಧರ್ಮದಲ್ಲಿ ತಿಳಿಸಿದೆ. ಕಶ್ಯಪ ಮಹರ್ಷಿಗಳು ಈಗ ನಡೆಯುತ್ತಿರುವ ಮನ್ವಂತರದ ಮಹರ್ಷಿಗಳಲ್ಲಿ ಒಬ್ಬರು ಮತ್ತು ಮೂಲ ಸಪ್ತ ಗೋತ್ರ ಪ್ರವರ್ತಕರಲ್ಲಿ ಮೊದಲಿಗರು. ಮಹಾವಿಷ್ಣುವಿನ 5ನೇ ಮಹಾವತಾರವಾದ ವಾಮನಾವತಾರಕ್ಕೆ ಕಶ್ಯಪ ಮಹರ್ಷಿಯೇ ಪಿತ. ಭಗವಾನ್ ಪರಶುರಾಮರು 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನ ಧ್ವಂಸ ಮಾಡಿ ತಾನು ಗೆದ್ದ ಭೂಮಿಯನ್ನ ಇದೇ ಕಶ್ಯಪ ಮುನಿಗೆ ದಾನ ಮಾಡಿದ್ರಿಂದ ಭೂಮಿಗೆ ಕಾಶ್ಯಪಿ ಎಂಬ ಹೆಸರು ಬಂತು. ವರುಣ ದೇವನು ಗೋವುಗಳನ್ನ ಕಶ್ಯಪ ಮುನಿಗೆ ಅವಶ್ಯಕತೆಗಾಗಿ ಸಾಲದ ರೂಪದಲ್ಲಿ ನೀಡಿದ. ಮುಂದೆ ಹಿಂದಿರುಗಿಸಲು ಕೇಳಿದಾಗ ತನ್ನಿಬ್ಬರು ಪತ್ನಿಯರ ಮಾತಿಗೆ ಗೋವುಗಳನ್ನ ವರುಣ ದೇವನಿಗೆ ಹಿಂದಿರುಗಿಸಲು ಒಪ್ಪದೇ ಇದ್ದಾಗ ವರುಣ ದೇವನ ಶಾಪಕ್ಕೆ ಗುರಿಯಾಗಿ ಮುಂದೆ ಕಶ್ಯಪರು ಯಾದವ ಕುಲದ ವಾಸುದೇವ ಮತ್ತು ತನ್ನಿಬ್ಬರು ಪತ್ನಿಯರು ದೇವಕಿ ಮತ್ತು ರೋಹಿಣಿಯಾಗಿ ಜನ್ಮವೆತ್ತಿದ್ರು. ಮುಂದೆ ವಿಷ್ಣುವಿನ 8ನೇ ಅವತಾರ ಶ್ರೀಕೃಷ್ಣ ಪರಮಾತ್ಮನ ತಂದೆಯಾಗುವ ಸೌಭಾಗ್ಯ ದೊರೆಯಿತು. ನೀಲಮತ ಪುರಾಣದ ಪ್ರಕಾರ ಈಗಿನ ಕಾಶ್ಮೀರವಿರುವ ಸ್ಥಳದಲ್ಲಿ ಸತೀಸರ ಎನ್ನುವ ಬಹುದೊಡ್ಡ ಸರೋವರವಿತ್ತಂತೆ. ಶಿವ ಸತಿಯರಿಗೆ ಅದು ತುಂಬಾ ಪ್ರಿಯವಾದ ಸರೋವರವಾಗಿದ್ದರಿಂದ ಕಶ್ಯಪರು ಈ ಸರೋವರವನ್ನ ಶಿವ ಸತಿಯರಿಗೆ ಬಳುವಳಿಯಾಗಿ ಕೊಟ್ಟಿದ್ದರಂತೆ. ಆದರೆ ಆ ಸರೋವರದಲ್ಲಿ ಜಲೋದ್ಭವ ಎನ್ನುವ ರಾಕ್ಷಸ ಅಡಗಿಕೊಂಡು ಕಶ್ಯಪರ ಸಂತಾನಗಳಿಗೆ ಕಿರುಕುಳ ಕೊಡ್ತಿದ್ದ. ಆಗ ಕಶ್ಯಪರು ಅವರ ಮಗ ಅನಂತನಾಗನ ಜೊತೆಗೂಡಿ ಒಂದು ವರಹಾಮುಖ ಅಂದ್ರೆ ಇಂದಿನ ಬಾರಮುಲ್ಲಾ ಎನ್ನುವ ಕಣಿವೆಯಲ್ಲಿ ಕಡಿದು ಆ ಸರೋವರದ ನೀರನ್ನ ಹೊರಹರಿಸ್ತಾನೆ. ಹೀಗೆ ಹರಿದ ನೀರು ಪಶ್ಚಿಮದ ಇನ್ನೊಂದು ಕಣಿವೆಗೆ ಹರಿಯುತ್ತೆ. ಅದನ್ನ ಕಶ್ಯಪ ಸಾಗರವೆಂದು ಇಂದಿನ ಕ್ಯಾಸ್ಪಿಯನ್ ಸಮುದ್ರ ಎಂದು ಕರೀತಾರೆ. ನಂತರ ವಿಷ್ಣು ಆ ಜಲೋದ್ಭವ ರಾಕ್ಷಸರ ಸಂಹಾರ ಮಾಡ್ತಾನೆ. ಹೀಗೆ ಬರಿದು ಮಾಡಿದ ಸರೋವರದ ತಪ್ಪಲಿನಲ್ಲಿ ವೇದ ವ್ಯಾಸಂಗಕ್ಕೆಂದೇ ವಿಶೇಷವಾಗಿ ಒಂದು ಪವಿತ್ರ ಕ್ಷೇತ್ರವನ್ನ ನಿರ್ಮಿಸ್ತಾರೆ. ಅದನ್ನ ಕಶ್ಯಪರ ಮೈರ, ಕಶ್ಯಪಪುರ ಎಂದು ಕರೆಯಲಾಗುತ್ತೆ. ಹೀಗೆ ಕ್ರಮೇಣ ಕಾಶ್ಮೀರದ ಉದ್ಭವವಾಗುತ್ತೆ. ಈ ಸುಂದರ ಕಾಶ್ಮೀರವನ್ನ ನೋಡಲು ಮುಂದೆ ಗೌರಿಯು ಗಣೇಶನ ಜೊತೆ ಹಿಮಚ್ಛಾದಿತ ಪರ್ವತ ಮಾರ್ಗವಾಗಿ ಬರ್ತಿದ್ಲು. ಅದನ್ನ ಗೌರಿ ಮಾರ್ಗ ಎಂದು ಕರೀತಿದ್ರು. ಅದು ಕೂಡ ಇಸ್ಲಾಮೀಕರಣಗೊಂಡು ಗುಲ್ ಮಾರ್ಗವಾಗಿದೆ. ನೀಲಮತಿ ಪುರಾಣ ಮತ್ತು ಅದರ ಆಧಾರಿತ ರಾಜ ತರಂಗಿಣಿ ಇವು ಕಾಶ್ಮೀರದ ಪೌರಾಣಿಕ ಮತ್ತು ಐತಿಹಾಸಿಕ ದಾಖಲೆಗಳು. 12ನೇ ಶತಮಾನದಲ್ಲಿ ಕಲ್ಹಣ ಎಂಬ ಪಂಡಿತರು ಬರೆದ ಗ್ರಂಥಗಳ ಸರಮಾಲೆ ವಿಶ್ವದೆಲ್ಲೆಡೆ ಬಹಳ ಕುತೂಹಲ ಮತ್ತು ಆಸ್ಥೆಯಿಂದ ಅಭ್ಯಸಿಸಲಾಗುತ್ತೆ. ಇಂದಿಗೂ ಕಶ್ಯಪ ಮುನಿಗಳು ಭೂಮಂಡಲದ ಉದ್ಧಾರಕ್ಕಾಗಿ ನಮ್ಮೊಂದಿಗೆ ಜೀವಂತವಾಗಿರೋದು ಮನುಕುಲದ ಸೌಭಾಗ್ಯ. ಹಾಗೆ ಅವರ ವಿಚಾರಗಳನ್ನ ಕೇಳುತ್ತಿರುವ ನಾವೆಲ್ಲರೂ ಧನ್ಯರು. ಕಶ್ಯಪ ಮುನಿಗಳ ಆಶೀರ್ವಾದ, ಕೃಪೆ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.